Hello everyone. In the last session, we have discussed about the relation between the physics as well as other concepts like physics relation between the other sciences as well as the physics relation between other technologies. So everything we have discussed in the last session only. And the next concept we are going to discuss today is the fundamental forces in nature. What are the fundamental forces in nature? What is meant by force? Yes, force is one bala. So what is that force exactly? For example, now you got near swim martin. Near jigiti. This jigibekadra nam ಮೇಲೆ ಒಂದು ಫೋರ್ಸ್ ಅಪ್ಲೈ ಆಗ್ತದೆ, ಒಂದು ಕ್ರಿಯೇಟ್ ಆಗ್ತದೆ ಫೋರ್ಸ್ ದಟ್ ಈಸ್ ಡ್ಯೂ ಟು ವಾಟರ್. ನೀರು ಒಳಗೆ ಜಿಗಿದ ತಕ್ಷಣ ನೀರಿನಿಂದ ಒಂದು ಫೋರ್ಸ್ ಕ್ರಿಯೇಟ್ ಆಗ್ತದೆ, ಅಥವಾ ಮೇಲಿಂದ ಬಿದ್ದ ತಕ್ಷಣ ನಮ್ಮ ಮೇಲೆ ಒಂದು ಫೋರ್ಸ್ ಬೀಳ್ತದೆ, ಎಲ್ಲರೂ ಒಂದು ಸ್ವಲ್ಪ ಪೆಟ್ಟು ಆಗ್ತದೆ, ಹೌದಾ? ಅದೊಂದು ಫೋರ್ಸ್ ಫೀಲ್ ಆಗ್ತದಲ್ಲ, ದ್ಯಾಟ್ ಫೋರ್ಸ್ ಅದೊಂದು ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀರು ಒಳಗೆ ಹೋದ ತಕ್ಷಣ ನಮಗೆ ಮೈಗೆಲ್ಲ ಜೋರ್ಲೆ ಪ್ರೆಷರ್ ಬಿದ್ದಂಗೆ ಆಗ್ತದೆ. ಪ್ರೆಷರ್ ಯಾಕೆ ಬರ್ತೈತಿ? ಈ ಒಂದು ಕಿವಿ ಏನಾಗ್ತದಪ್ಪ ಅಂದ್ರೆ ಜುನ್ ಅಂತ ಹೇಳಿ ಫೀಲ್ ಆಗ್ತದೆ. ಏನಾದರೂ ಒಂಥರ ಫೀಲ್ ಆಗ್ತಿರ್ಬೇಕು. ನೀವು ನೀರೊಳಗೆ ಮುನಿಗಿ ಯಾರು ಇಷ್ಟ ಬರ್ತೈತೆ ಅವ್ರು ಎಷ್ಟೇ ಹೇಳತ್ತೀನಿ ನಾನು. ನೀರೊಳಗೆ ಮುನಿಗಿದ ತಕ್ಷಣ ನೀವು ಕಿವಿ ಏನಾಗ್ತದಪ್ಪ ಅಂದ್ರೆ ಜುನ್ ಅಂತ ಕಿವಿ ಮೇಲೆ ಏನಾಗ್ತದಪ್ಪ ಅಂದ್ರೆ ಪ್ರೆಷರ್ ಬೀಳಕ್ಕೆ ಚಾಲು ಆಗ್ತದೆ. ಸೊ ಅದಕ್ಕಾಗಿ ನೀವು ಭಾಳ ಹೊತ್ತು ನೀರೊಳಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹೌದಾ? ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸೊ ಇವೆಲ್ಲ ಫೋರ್ಸಸ್ ಅಂತ ಕರಿತೀವಿ ಅಂದ್ರೆ ಒಂದು ಟೈಪ್ ಆಫ್ ಫೋರ್ಸಸ್ ಅಂತ ಕರಿತೀವಿ, ಹೌದಾ? ಈಗ ಭೂಮಿ ಸುತ್ತ ಚಂದ್ರ ಸುತ್ತ ಹಾಕ್ತಾನಪ್ಪ ಅಂತ ಅದಕ್ಕೊಂದು ಏನೋ ಫೋರ್ಸ್ ಅದ. ವಾಟ್ ಈಸ್ ದಟ್ ಫೋರ್ಸ್? ಹೌದಾ? ಅದಕ್ಕೊಂದು ಫೋರ್ಸ್ ಅದ. ಈಗ ಒಂದು ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಕ್ತಾನಪ್ಪ ಅಂದ್ರೆ ಅದಕ್ಕೊಂದು ಫೋರ್ಸ್ ಅದ, ಹೌದಾ? ಇವಾಗ ಒಂದು ಫಾರ್ ಎಕ್ಸಾಂಪಲ್ ನಾವೇನು ತಗೋತೀವಪ್ಪ ಅಂತಂದ್ರೆ ಗಮ್ ತಗೊಳ್ಳೋದು. ಆ ಗಮ್ ಅನ್ನ ತಗೊಂಡಾಗ ನಾವು ಕಟ್ಟಿ ನಮ್ಮ ಎರಡು ಬೆಳೆ ನಡುವೆ ಹಚ್ಚಿದ ತಕ್ಷಣ ಅದು ಅಂಟ್ಕೋದ್ರೆ ತೆಗಿಯಾಕ್ಕೋದ್ರೆ ಬಿಡಂಗಿಲ್ಲ. ಯಾವ್ದಾದ್ರು ಒಂದು ಫೋರ್ಸ್ ಕ್ರಿಯೇಟ್ ಆಗಿರ್ತದೆ. ಯಾಕೆ ಹಿಂಗಾಗ್ತದೆ? ಹೌದಾ? ಹಂಗಂದ್ರ ನಮ್ಮ ಯೂನಿವರ್ಸ್ ಒಳಗ ಇಡೀ ವಿಶ್ವದಾಗ, ಹೌದಾ, ಇಲ್ಲೊಂದು ಫೋರ್ಸ್ ಅದ, ಬಹಳಷ್ಟು ಫೋರ್ಸಸ್ ಅದಾವ, ಸಿಕ್ಕಾಪಟ್ಟೆ ಫೋರ್ಸಸ್ ಅದಾವ, ಹೌದಾ? ಅವೆಲ್ಲ ಫೋರ್ಸಸ್ಸು ನಾವು ಒಂದು ಕಲೆಕ್ಟ್ ಮಾಡ್ಕೊಂಡು ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಫೋರ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅವೆಲ್ಲ ಫೋರ್ಸಸ್ ಅನ್ನು ಏನ್ ಮಾಡ್ತೀವಪ್ಪ ಅಂದ್ರೆ ಇದ್ರೊಳಗಡೆ ಡಿಸ್ಕಷನ್ ಮಾಡ್ತೀವಿ. ಅವು ಯಾವ ಫೋರ್ಸಸ್ ಅಪ್ಪ ಅಂತಾರೆ? ದೇರ್ ಆರ್ 4 ಫಂಡಮೆಂಟಲ್ ಫೋರ್ಸಸ್ ಆರ್ ಇನ್ ನೇಚರ್. ಎಸ್, ಫಂಡಮೆಂಟಲ್ ಫೋರ್ಸಸ್ ಅಂತಲೂ ಕರಿಬಹುದು, ಇಲ್ಲಪ್ಪ ಅಂತಂದ್ರೆ ನೀವು ಬೇಸಿಕ್ ಫೋರ್ಸಸ್ ಅಂತಲೂ ಕರಿಬಹುದು. ಸೊ ವಾಟ್ ಆರ್ ದ ಫೋರ್ಸಸ್? ಆ ಫೋರ್ಸಸ್ 4 ಫೋರ್ಸಸ್ ಅನ್ನ ಹೆಂಗ್ ಡಿವೈಡ್ ಮಾಡಿದಾರಪ್ಪ ಅಂತ ಈ ಯೂನಿವರ್ಸ್ ಒಳಗೆ ಯಾವ್ಯಾವ ಫೋರ್ಸ್ ಅದಾವ ಅವನ್ನೆಲ್ಲಾನು ಇಷ್ಟೊಳಗೆ ಕನ್ಸಿಡರ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತದೆ ನೋಡಿ? ಸೊ ಯಾವ ಫೋರ್ಸ್? ಲೆಟ್ ಅಸ್ ಡಿಸ್ಕಸ್ ನೌ, ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಯಾಕಪ್ಪ ಅಂತಾರೆ ಎಕ್ಸಾಕ್ಟ್ಲಿ ಎವ್ರಿ ಇಯರ್ ಕೇಳೋ ಕ್ವಶನ್ ಅಪ್ಪ ಅಂತಾರೆ write any 2 types of forces, fundamental forces of nature. You can write any 2 of these. Fix the question is ನೆನಪಿಟ್ಕೊಂಡ್ಬಿಡ್ರಿ, ಹೌದಾ? So what are those forces? So first one is gravitational force, second one is electromagnetic force, third one is strong nuclear force, and fourth one is a weak nuclear force. These are the 4 fundamental forces are in nature. Very important, is it? Okay. So here, in first case, these 2 forces, ಈ gravitational force ಮತ್ತು electromagnetic force ಯಾವುದು ಒಳಗೆ ನಾವು ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದ್ರೆ the forces between both microscopic as well as macroscopic ಅಂತ ಕರಿತೀವಿ. Even though I have discussed about this micro as well as macro in the last session only. Micro means ಬಹಳಷ್ಟು ಸಣ್ಣ ಅಂತ ಕರಿತೀವಿ. ನಮ್ಮ ಕಣ್ಣಿಗೆ ಕಾಣಕ್ಕಾಗುದಿಲ್ಲಲ್ಲ. ಫಾರ್ ಎಕ್ಸಾಂಪಲ್ ಮಾಲಿಕ್ಯೂಲ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ವಾಟೆವರ್ ಇಟ್ ಮೇ ಬಿ, ಅಷ್ಟು ಸಣ್ಣ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ, ಹೌದಾ? ಇವನ್ನೆಲ್ಲಾನು ನಾವು ಮೈಕ್ರೋಸ್ಕೋಪಿಕ್ ಅಂತ ಕರಿತೀವಿ, ಹೌದಾ? ಆಮೇಲೆ ಮ್ಯಾಕ್ರೋಸ್ಕೋಪಿಕ್ ಬಹಳಷ್ಟು ದೊಡ್ಡ. ನಾನು ಹೇಳಿದ ಒಂದೇ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಭೂಮಿ ಮತ್ತು ಚಂದ್ರ ಬಹಳ ದೊಡ್ಡದವ, ಹೌದಾ? ಸೊ ಈ ಎರಡೂ ಫೋರ್ಸಸ್, ಈ ಫೋರ್ಸ್ ಬಿಟ್ವೀನ್ ಮೈಕ್ರೋಸ್ಕೋಪಿಕ್ ಆಸ್ ವೆಲ್ ಆಸ್ ಮ್ಯಾಕ್ರೋಸ್ಕೋಪಿಕ್ ಅಂತ ಕರಿತೀವಿ. ಇವೇನ್ ಫೋರ್ಸಸ್ ಅದಾವ, ಗ್ರಾವಿಟೇಷನಲ್ ಫೋರ್ಸು ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಇವೆರಡು ಕಾನ್ಸೆಪ್ಟ್ ಅನ್ನ ಡಿರೈವ್ ಮಾಡ್ತಾವೆ. ಇವೆರಡೂ ರಿಲೇಟ್ ಅದಾವ. ಒಂದು ಸಣ್ಣ ವಸ್ತು ಇರಲಿ ಅಥವಾ ಬಹಳಷ್ಟು ದೊಡ್ಡ ವಸ್ತು ಇರಲಿ, ಹೌದಾ? ಅವನ್ನೆರಡು ಡೀಲ್ ಮಾಡೋದು ಯಾವ್ದಪ್ಪ ಅಂದ್ರೆ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್, ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ಲೈಕ್ ದಟ್ ಓನ್ಲಿ here these 2 concepts, strong nuclear force and weak nuclear force, these are force between only in microscopic
ಇಲ್ಲಿ ಮ್ಯಾಕ್ರೋಸ್ಕೋಪಿಕ್ ಬರೋದಿಲ್ಲ. ಇಲ್ಲಿ ನಾವು ಸ್ಟಡಿ ಏನ್ ಮಾಡ್ತೀವಪ್ಪ ಅಂದ್ರೆ ಸಣ್ಣ ಸಣ್ಣ ವಸ್ತುಗಳ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ಕೋತೀವಿ. ಇವೆರಡು ಯಾವ ಬರ್ತಪ್ಪ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಇವೆರಡು ಫೋರ್ಸ್ ಬಿಟ್ವೀನ್ ದಿ ಮೈಕ್ರೋಸ್ಕೋಪಿಕ್ ಒಳಗೆ ಡಿಸ್ಕಷನ್ ಮಾಡ್ತೀವಿ. ಇದ್ರೊಳಗೆ ಮ್ಯಾಕ್ರೋ ಬರುವುದಿಲ್ಲ. ಅರ್ಥ ಆಗ್ತದೆ ಅನ್ಕೋತೀನಿ. So what are the fundamental forces in nature? There are four fundamental forces in nature. So first one is gravitational force, second one is electromagnetic force, third one is strong nuclear force, and fourth one is weak nuclear force. Is it clear? Now let us discuss what are those forces one by one. So first one, let us discuss the gravitational force. ಗುರುತ್ವಾಕರ್ಷಕ ಬಲ ಅಂತ ಕರಿತೀವಿ. ಏನಂತ ಕರಿತೀವಿ? ಗುರುತ್ವಾಕರ್ಷಕ ಬಲ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೊಂಡು ಯಾವ್ದಾದ್ರು ಎರಡು ವಸ್ತು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎರಡು ವಸ್ತು ಅಂದ್ರೆ ಏನು ತಗೊಳ್ಳೋಣಪ್ಪ ಅಂತಂದ್ರೆ ಎರಡು ಚಾಕ್ಪೀಸ್ ತಗೋತೀನಿ. ಇಲ್ಲಿ ಎರಡು ಚಾಕ್ಪೀಸ್ ತಗೋತೀನಿ. Is there any forces between these two? We have to discuss this only. ಹೌದಾ? ಅದಕ್ಕೆ ಡೆಫಿನಿಷನ್ ಕೊಡ್ತಾರೆ ಏನಪ್ಪಾ ಅಂತಂದ್ರೆ it is the force of attraction between two body by virtue of its masses. Oh, what is this virtue? ಗುಣಗಳ ಮೂಲಕ ಆ ಮಾಸದ ಗುಣಗಳ ಮೇಲೆ ಡಿಪೆಂಡ್ ಆಗ್ತದೆ ರೀ ಯಾವುದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ. ಅರ್ಥ ಆಗ್ತದೆ ನಾ ಹೇಳೋದು? ಹೌದಾ? ಸೊ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್? ಇಟ್ ಈಸ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡಿ ಬೈ ವರ್ಚು ಆಫ್ ಇಟ್ಸ್ ಮಾಸಸ್. ಹೌದಾ? ಬೈ ವರ್ಚು ಆಫ್ ಮಾಸಸ್ ಅಂದ್ರೆ ಮಾಸ್ ಅಂದ್ರೆ ಏನ್ರಿ? ತೂಕ ಅಂತ ಕರಿತೀವಿ. ವರ್ಚು ಅಂತಂದ್ರೆ ಏನ್ರಿ? ಗುಣ. ಅರ್ಥ ಆಗ್ತದೆ ನಾ ಹೇಳೋದು? ಹಂಗಂದ್ರ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ನಮ್ಗೆ ಗೊತ್ತದ ಗುರುತ್ವಾಕರ್ಷಣ ಬಲ ಎಷ್ಟಪ್ಪ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ನಾವು ಮೊದಲಿಂದ ನೋಡ್ಕೊಂಡು ಬಂದಿರೋಂಥ ಕಾನ್ಸೆಪ್ಟ್ ಇದೆ. ಹೌದಾ? ಅದನ್ನ ಹೆಂಗ್ ಡೀಲ್ ಮಾಡ್ತೀವಿ? ಅದಕ್ಕೊಂದು ಫಾರ್ಮುಲಾ ಬರ್ತದ. ದಟ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ದಿಸ್ ಒನ್. ಇದು ನೀವು ಇದು ಹೆಂಗ್ ಬರ್ತಂದ್ರೆ ನಾವು ಮುಂದೆ ಹೋಗ್ತಾ ಕಲಿತೀವಿ. ಜಸ್ಟ್ ಐ ಹ್ಯಾವ್ ರಿಟನ್ ದಿ ಫಾರ್ಮುಲಾ ಹಿಯರ್. F means force, G means ಯೂನಿವರ್ಸಲ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. F ಅಂದ್ರೆ ಏನ್ರಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಅಥವಾ ನಾರ್ಮಲ್ ಆಗಿ ಓನ್ಲಿ ಫೋರ್ಸ್ ಅಂತ ಕರೀಬಹುದು. ಫೋರ್ಸ್ F ಅಂದ್ರೆ ಏನ್ರಿ? ಫೋರ್ಸ್ ಅಂತ ಕರೀಬಹುದು. ಎಸ್, ಓನ್ಲಿ ಫೋರ್ಸ್. ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್, force between two masses ಅಂತ ಕರೀತೀವಿ. and G means universal gravitational constant ಅಂತ ಕರೀತೀವಿ. universal gravitational constant. ಅರ್ಥಾತ್ ಇದರ ವ್ಯಾಲ್ಯೂ 6.678 ಅಂತ ಸಮಥಿಂಗ್ ಬರ್ತದೆ. ಇದರ ಬಗ್ಗೆ ನಾವು ಮುಂದೆ ಹೋಗ್ತಾ ನಾವು ಗ್ರಾವಿಟೇಷನ್ ಚಾಪ್ಟರ್ ಅಂತ ಒಂದು ಅದ ಅಥವಾ ಡಿಟೇಲ್ ಎಲ್ಲ ಕಲಿತೀವಿ. ಇದೆಲ್ಲ ತೋರಿಸ ಈಗ ಜಸ್ಟ್ ಏನು ಅನ್ಕೊಳ್ತಾ ಅಂದ್ರೆ F ಅಂದ್ರೆ ಏನು? ಫೋರ್ಸ್. G ಅಂದ್ರೆ ಏನು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇಡೀ ಭೂಮಿ ಬಿಟ್ಟ ಹೊರಗಡೆ ಕೂಡ ನಮ್ಮ ಭೂಮಿ ಮೇಲೆ 9.8 ಮೀಟರ್ ಪರ್ ಸೆಕೆಂಡ್ ಗ್ರಾವಿಟೇಷನಲ್ ಫೋರ್ಸ್ ಇತ್ತು ಅಂದ್ರೆ ಚಂದ್ರನ ಮೇಲೆ ಬೇರೆ ಆಗ್ತದೆ, ಸೂರ್ಯನ ಮೇಲೆ ಬೇರೆ ಆಗ್ತದೆ. ಹೌದಾ? ಬುಧ ಗ್ರಹದ ಮೇಲೆ ಬೇರೆ ಆಗ್ತದೆ, ಮಂಗಳ ಗ್ರಹದ ಮೇಲೆ ಬೇರೆ ಆಗ್ತದೆ. ಇವೆಲ್ಲವೂ ಗ್ರಾವಿಟೇಷನಲ್ ಫೋರ್ಸ್ ಬೇರೆ ಬೇರೆ ಆಗ್ತದೆ. ನಾವು ಎಕ್ಸಾಕ್ಟ್ ಗೊತ್ತಾಗೋದೇ ಯಾವ್ದಾದ್ರು ಫೋರ್ಸ್ ಬಿಟ್ವೀನ್ ಅರ್ತ್ ಅಂಡ್ ಮೂನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಫೋರ್ಸ್ ಗೊತ್ತಾಗೋದೇ. ಅರ್ಥ ಆಗ್ತದೆ ನೋಡೋದು? ಆ ಫೋರ್ಸ್ ಎಕ್ಸಾಕ್ಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಅಂದ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋತಾರ. ಈ ವರ್ಲ್ಡ್ ಇಷ್ಟು ಇರ್ಬೋದಪ್ಪ ಅಂದಾಜಾಗಿ ಮಾಡ್ಕೊಂಡ ಒಂದು ಕ್ಯಾಲ್ಕುಲೇಷನ್ ಮಾಡಿದ ಮಟ್ಟಿಗೆ ಒಂದು ಆನ್ಸರ್ ಬರ್ತದ. ದಟ್ ಈಸ್ ವಾಟ್ ದಿ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರೀತೀವಿ. ಓವರ್ ಆಲ್ ಯೂನಿವರ್ಸ್ ಒಳಗನ ಇಷ್ಟು ಫೋರ್ಸಸ್ ಇರ್ತೈತಿ ಅಂತ ಹೇಳಿ. ದಟ್ ಈಸ್ ವಾಟ್ GM. ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅರ್ಥ ಆಗ್ತದೆ ನೋಡೋದು? ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ನಾವು ಏನಾದರೂ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನ ವ್ಯಾಲ್ಯೂ ಇಟ್ಕೋತೀವಿ. 6.67 into 10 to the power of 11 ಅಂತ ಬರ್ತದೆ. ಅದರ ಆಮೇಲೆ ಡಿಸ್ಕಷನ್ ಮಾಡೋದು. ಸೊ G is universal gravitational constant ಅಂತ ಕರಿತೀವಿ. ಹಿಯರ್ M1 and M2 ಅಂದ್ರೆ ಏನ್ರಿ? masses ಅಂತ ಕರಿತೀವಿ. mass and R is distance between two masses. For example, one mass of one object ಐತಿ, its mass is M1. ಇನ್ನೊಂದು ಆಬ್ಜೆಕ್ಟ್ ಐತಿ, its mass is M2. there is a distance between these two. ಆ ಡಿಸ್ಟೆನ್ಸ್ ಏನಂತ ಕರೀತೀವಿ? R ಅಂತ ಕರಿತೀವಿ. ಅರ್ಥ ಆಗ್ತದೆ ನೋಡೋದು?
are having the masses m1 and m2. Mass ಅಂದ್ರೆ ತೂಕ. For example, 1 kg ಇದೆ ಅನ್ಕೊಳ್ಳಿ, 2 kg ಇದೆ ಅನ್ಕೊಳ್ಳಿ. There is a distance between these two masses, that is what r. r ಅಂದ್ರೆ the distance between these two. ಹೌದಾ? ಅದಕ್ಕೆ r is nothing but the distance between two masses ಅಂತ ಇಲ್ಲಿ ಬರ್ಕೊಂಡಿದ್ದೀವಿ ನೋಡ್ರಿ. ಅರ್ಥ ಆಗ್ತದೆ ನೋಡೋದು. ಸೊ ಈ ಫಾರ್ಮುಲಾ ಪ್ರಕಾರ ಫೋರ್ಸ್ ಅಂದ್ರೆ ಹೆಂಗ್ ಬರೀತೀವಿ ನೀವು? F is equal to g into m1 into divided by r square ಅಂತ ಕರಿತೀವಿ. G is universal gravitational constant ಅಂತ ಕರಿತೀವಿ. m1 m2 are masses ಅಂತ ಕರಿತೀವಿ. r is the distance between two masses ಅಂತ ಕರಿತೀವಿ. ಅರ್ಥ ಆಗ್ತದೆ ನೋಡೋದು. So now you understood what is exactly means of gravitational force. It is the force of attraction between two body by virtue of its masses. By virtue of its masses. Very important definition. ಅದಾದ್ಮೇಲೆ ಎರಡು ಆಬ್ಜೆಕ್ಟ್ ಅದಾವ, ಇವೆರಡರ ನಡುವೆ ಏನಿರ್ತದೆ? ಒಂದು ಫೋರ್ಸ್ ಇದ್ದೇ ಇರ್ತದೆ. ಅರ್ಥ ಆಗ್ತದೆ? ಅದ ಫೋರ್ಸ್ ಅಂತ ಕರಿತೀವಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತದೆ? ಓಕೆ. So what are the important properties of gravitational force? A property ಇರಬಹುದು. They may ask for 2 marks also. Write any 2 properties of gravitational force. Yes, these are the properties. It is an always attractive force. ಯಾವಾಗಲೂ ಏನಾಗಿರ್ತದಪ್ಪ ಅಂತ ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತದ. ಇಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಅಟ್ರಾಕ್ಟ್ ಮಾಡ್ತದ ಹೊರತು ರಿಪಲ್ಸಿವ್ ಮಾಡಂಗಿಲ್ಲ. ರಿಪಲ್ಸಿವ್ ಇನ್ ದ ಸೆನ್ಸ್ ಅದು ಒಂದು ವಸ್ತುವನ್ನ ಹಿಡ್ಕೊಳ್ಳಕ್ ಪ್ರಯತ್ನ ಮಾಡ್ತದ, ಬಟ್ ದೂರ ಸರ್ಸಕ್ ಪ್ರಯತ್ನ ಮಾಡಂಗಿಲ್ಲ. ಒಂದು ಆಬ್ಜೆಕ್ಟ್ ಅನ್ನ ಭೂಮಿ ಮೇಲಿಂದ ಊದ್ರಪ್ಪ ಆದ್ರೆ ಏನ್ ಮಾಡ್ತದ್ರಿ? ಕೆಳಗೆ ಬೀಳ್ತದ ಹೊರತು ಮ್ಯಾಲ ಹೋಗಂಗಿಲ್ಲ, ಕೆಳಗೆ ಬಿದ್ದಿದ್ ಮ್ಯಾಲ ದುಗ್ಸಂಗಿಲ್ಲ. ಹೌದಾ? So that's why the property of gravitational field, first property is it is always an attractive force. ಯಾವಾಗಲೂ ಏನಾಗಿರ್ತದೆ ಹೇಳಿ? ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತದ. And then second one is it obeys inverse square law. What is that law? ಇದರ ಮುಂದೆ ಕಲಿತೀವಿ. So here it is the inverse square law ಅಂತ ಕರಿತೀವಿ. 1 divided by r square. The distance between these two, it will be always square. ಏನಾಗಿರ್ತದೆ ಹೇಳಿ? ಸ್ಕ್ವೇರ್ ಆಗಿರ್ತದೆ. ಅದು ಹೇಗಿರ್ತದಪ್ಪ? ಇನ್ವರ್ಸ್ ಆಗಿರ್ತದೆ. ಇನ್ವರ್ಸ್ ಅಂದ್ರೆ ನೀವು r ಅಂತ ಹೆಂಗ್ ಕರಿತೀವಿ? ಇದನ್ನ ನಾವು ಕನ್ನಡದಾಗ ಅಂತ ಕರಿತೀವಿ ರೆಸಿಪ್ರೋಕಲ್. ಸಾರಿ, ಇಂಗ್ಲಿಷ್ ನಲ್ಲಿ ಕೊಡ್ತೀವಿ ರೆಸಿಪ್ರೋಕಲ್ ಅಂದ್ರೆ 1/r. ಇದಕ್ಕೆ ಅಂತ ಕರಿತೀವಿ ಇನ್ವರ್ಸ್ ಅಂತ ಕರಿತೀವಿ. ಕನ್ನಡದಾಗ ಏನಂತಾರ ನೆನಪು ಬರುತ್ತಿಲ್ಲ. ಹೌದಾ? 1 divided by r. ನೀವು ಕೇಳ್ಕೊಂಡು ಅರ್ಥ ಆಗ್ತದೆ. ಈಗ ಸ್ಕ್ವೇರ್ ಆಗಿರಬೇಕು. ಸೊ ಇದಕ್ಕ ನಾವು ಏನು ಕರಿತೀವಿ ಅಂದ್ರೆ ಇನ್ವರ್ಸ್ ಸ್ಕ್ವೇರ್ ಅಂತ ಕರಿತೀವಿ. ಅರ್ಥ ಆಗ್ತದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದು ಮುಂದೆ ಕಲಿತೀವಿ ಮಾಡಿ. ಸೊ ನೋಡ್ಕೊಳ್ಳೋದು ಅಷ್ಟೇ. ಇಟ್ ಓಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ನೆಕ್ಸ್ಟ್ ಈಸ್ ಇಟ್ ಈಸ್ ಅ ಲಾಂಗ್ ರೇಂಜ್ ಫೋರ್ಸ್. ಇದು ಕೆಪಾಸಿಟಿ ಬಹಳಷ್ಟು ಪುಸ್ತಕ ಇರ್ತದೆ. ಇಟ್ಸ್ ಕೆಪಾಸಿಟಿ ಇಸ್ ವೆರಿ ಲಾಂಗ್. ಅದಕ್ಕೆ ನಾವು ಏನು ಕರಿತೀವಿ? ಇಟ್ ಈಸ್ ಅ ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಇಟ್ ಈಸ್ ಅ ಲಾಂಗ್ ರೇಂಜ್ ಫೋರ್ಸ್. This is one of the property of that gravitational force. And the next one is it is the weakest force in nature. One mark is important. Which one is the weakest force in nature? Gravitational force. This is one of the property of gravitational force. So what is that? Which one is the very weakest force in nature? Gravitational force. So it is weakest force in nature. And then next it is a central force. The force ಯಾವಾಗಲೂ ಅಟ್ರಾಕ್ಟ್ ಆಗೋದೇನಪ್ಪ ಅಂದ್ರೆ at the center of the earth ಅಂತ ಕರಿತೀವಿ. ಅದು ಅಟ್ರಾಕ್ಟ್ ಮಾಡೋದು at the center of the earth. ಅರ್ಥಾತ್ ಯಾವ್ದು ಆಬ್ಜೆಕ್ಟ್ ಇರ್ತದೆ ಅನ್ಕೊಳ್ಳೋದು ಅದರ ನಡುವೆ ಏನಾದ್ರು ಅಟ್ರಾಕ್ಷನ್ ಇರ್ತಪ್ಪ ಅಂದ್ರೆ ಮೋಸ್ಟ್ ಆಫ್ ದಿ ಫೋರ್ಸ್ ಎಲ್ಲಿ ಇರ್ತದಪ್ಪ ಅಂದ್ರೆ ಆ ಆಬ್ಜೆಕ್ಟ್ ಸೆಂಟರ್ ಒಳಗೆ ಇರ್ತದೆ. So that is what it is, the central force ಅಂತ ಕರಿತೀವಿ. ಅರ್ಥ ಆಗ್ತದೆ ಹೇಳೋದು? Is it clear? And these are the 5 important properties of gravitational force. Is it clear? Okay. And then now let us move towards electromagnetic force. Electromagnetic force ಅಂತ ಕರಿತೀವಿ. So what is that electromagnetic force? In the last section only we have discussed we can produce the current using magnets. Magnet ಅನ್ನು ಯೂಸ್ ಮಾಡ್ಕೊಂಡ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ಕೋಬಹುದು. Even though we can produce the magnetic properties using current. ಕರೆಂಟ್ ಅನ್ನು ಬಳಕೆ ಮಾಡಿಕೊಂಡ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕಂಡುಕೋಬಹುದು. ಏನ್ ಮಾಡ್ಕೋಬಹುದು? ನಾವು ಉತ್ಪಾದನೆ ಮಾಡ್ಕೋಬಹುದು. ಅರ್ಥ ಆಗ್ತದೆ ಹೇಳೋದು? ಹೌದಾ? ಸೊ ವಾಟ್ ಈಸ್ ದಿಸ್ ಎಕ್ಸಾಕ್ಟ್ಲಿ electromagnetic force? Yes, the force of
the force acting between two electric charges which is at rest. Is it clear? The force acting between two electric charges at rest. ಎರಡು ಚಾರ್ಜ್ ನಡುವೆ ಇರುವಂತಹ ಫೋರ್ಸ್ ಗೆ ಏನ್ ಕರಿತೀವಪ್ಪ ಅಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಕರಿತೀವಿ. ಎರಡು ಚಾರ್ಜ್ ಹೆಂಗಿರ್ಬೇಕಪ್ಪ ಅಂತ ದೇ ಶುಡ್ ಬಿ ಅಟ್ ರೆಸ್ಟ್. ಯಾವಾಗಲೂ ರೆಸ್ಟ್ ಪೊಸಿಷನ್ ಆಗಿರಬೇಕು, ಮೂವ್ ಆಗಬಾರ್ದು ಆ ಕಡೆ. ಅರ್ಥ ಆಗ್ತದೆ ನೋಡೋದು? ಹೌದಾ? ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಪಾಸಿಟಿವ್ ಚಾರ್ಜ್, ವಾಟ್ ಎವರ್ ಇಟ್ ಮೇ ಬಿ. ಅರ್ಥ ಆಗ್ತದೆ ನೋಡೋದು? The force acting between two electric charges at rest is called electromagnetic force. Artha agtada nododu? So how to write the expression for this electromagnetic force? Nodri, so there is a formula for this. F is equal to 1 divided by 4 pi epsilon naught. Idike enta karತೀವಿ ಅಂತ permittivity of vacuum ಅಂತ ಕರಿತೀವಿ. Permittivity of vacuum. Vacuum ಅಂದ್ರೆ ಏನಪ್ಪಾ ಅಂದ್ರೆ ಏರ್, ಗಾಳಿ. ಹೌದಾ? ಗಾಳಿ. ಪರ್ಮಿಟಿವಿಟಿ ಅಂದ್ರೆ ಹೆಂಗಿಲ್ಲ, ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಎಪ್ಸಿಲಾನ್ ನಾಟ್ ಅಂತ ಕರಿತೀವಿ. ಎಪ್ಸಿಲಾನ್ ನಾಟ್ ಇದು ಹೋದ್ರೆ 0 ಅಂತ ಕರಿತೀವಿ, ನಾಟ್ ಅಂತ ಕರಿತೀವಿ. ಎಪ್ಸಿಲಾನ್ ನಾಟ್ ಅಂದ್ರೆ ಏನ್ರಿ? ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಇಲ್ಲಿ ಗಾಳಿ ಅಥವಾ ಒಂದು ಫ್ರೀ ಸ್ಪೇಸ್ ಇರುವಂತಹದ್ದ ಆ ಚಾರ್ಜ್ ಅನ್ನ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಮಾಡಕ ಪರ್ಮಿಷನ್ ಕೊಡ್ಬೇಕ್ರಿ. ನಾ ಇಲ್ಲಿ ರೂಮ್ದಾಗ ಕುಂತೇನಿ ಅಥವಾ ನಿಂತೇನಿ, ಇಲ್ಲಿ ಗಾಳಿ ನನಗೆ ಅಲೋ ಮಾಡತೈತಿ ಆ ಕಡೆ ಈ ಕಡೆ ಅಡ್ಡಾಡಕ ಮಾಡಕ. ಹೌದಾ ಇಲ್ಲ? ಅಂದ್ರೆ ನನಗೊಂದು ಪರ್ಮಿಷನ್ ಅದ ಈ ರೂಮ್ ಒಳಗೆ ತಿರುಗಾಡಬೇಕಾದ. ಅಥವಾ ನಾ ಇಲ್ಲಿ ನಿಂತೀನಿ, ನನ್ನ ಸುತ್ತಲೂ 4 ಕ್ಲೌಡ್ ಹೊಡೆದು ನಿಂತಿಬಿಟ್ಟು ಐ ಕಾಂಟ್ ಮೂವ್ ಎನಿವೇ, ನನಗೆ ಪರ್ಮಿಷನ್ ಇಲ್ಲ. ಹಂಗ ಇಲ್ಲಿ ಚಾರ್ಜಸ್ ಮೂವ್ ಆಗ್ಬೇಕಾದ್ರ ವ್ಯಾಕ್ಯೂಮ್ ಅರ್ಥ ನೋಡೋದು. ಆ ವ್ಯಾಕ್ಯೂಮ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಗ ಚಾರ್ಜಸ್ ಮೂವ್ ಆಗ್ಬೇಕಾದ್ರೆ ಅಲೌ ಮಾಡ್ತಿರ್ಬೇಕು. ಹೌದಾ? ಸೊ ಅದಕ್ಕೆ ನಾವೆಂತ ಕರಿತೀವಿ? ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಅರ್ಥ ಆಗ್ತದೆ ನೋಡೋದು? ಹಂಗಂದ್ರೆ what is this expression? F is equal to 1 divided by 4 pi epsilon naught into q1 and q2 divided by r square. ಇದಕ್ಕೆ ಏನು ಡಿಫರೆನ್ಸ್ ಅಂದ್ರೆ ಅಲ್ಲಿ g ಅದೇ 1 divided by 4 pi epsilon naught ಅದ. ಸೊ 1 divided by 4 pi epsilon naught ಅಂದ್ರೆ ಗೊತ್ತಾಗ್ತದೆ ನನಗೆ permittivity of free space ಅಂತ ಹೇಳಿ. q1 q2 ಅಂದ್ರೆ ಚಾರ್ಜಸ್. ಸೊ q1 and q2 are charges and r is distance between them. ಹೌದಾ? ಇಲ್ಲಿ ಮಾಸಸ್ ತಗೊಂಡಿದ್ದೀವಿ, ಹಾಗಾದ್ರೆ ಇಲ್ಲಿ ಎರಡು ಚಾರ್ಜ್ ಇತ್ತು ಅನ್ಕೊಂಡು q1 and q2, these two charges, there might be an attractive force or repulsive force. ಎರಡು ಚಾರ್ಜ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರಬಹುದು ಅಥವಾ ರಿಪಲ್ಸಿವ್ ಫೋರ್ಸ್ ಇರಬಹುದು. So these two are the charges and these two separated by small distance, that is what r ಅಂತ ಕರಿತೀವಿ. q1 q2 divided by r square. ಯೂನಿವರ್ಸ್ ಸ್ಕ್ವೇರ್ ಲಾ ಆಗಲೇ ಹೇಳಿದ್ದು ನೋಡ್ರಿ, ಅರ್ಥ ಆಗ್ತದೆ. So this is what electromagnetic force. So what is electromagnetic force? The force acting between two electric charges at rest. And this is the expression. And next, let us discuss what are the important properties of electromagnetic force. As we know that number 1 is it may be attractive force or repulsive force. ಇದೇನಾಗಿರ್ತದೆ ಹೇಳ್ರಿ? ಅಟ್ರಾಕ್ಟಿವ್ ಆಗಬಹುದು ಅಥವಾ ರಿಪಲ್ಸಿವ್ ಆಗಬಹುದು. ನೆಕ್ಸ್ಟ್ ಏನಪ್ಪ ಅಂತಂದ್ರ ಫಸ್ಟ್ ಒಳಗೆ ನೋಡಿದ್ವಿ ಏನಪ್ಪ ಅಂದ್ರೆ ಇಟ್ ಇಸ್ ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್. ಯಾವುದು ಗ್ರಾವಿಟೇಷನಲ್ ಫೋರ್ಸ್, ಭೂಮಿ ಮೇಲೆ ಯಾವುದೋ ವಸ್ತು ಬಿಟ್ಟರೆ ತಳಗ ಬರ್ತೈತೆ ಹೊರತು ಮೇಲೆ ಬರೋದಿಲ್ಲ. ಅರ್ಥ ಆಗ್ತದೆ ನೋಡೋದು? ಹಂಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡು ವಸ್ತು ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರಬಹುದು ಅಥವಾ ರಿಪಲ್ಸಿವ್ ಫೋರ್ಸ್ ಆಗಿರಬಹುದು. ನೆಕ್ಸ್ಟ್ ಇಟ್ ಓಬೇ ಇನ್ವರ್ಸ್ ಸ್ಕ್ವೇರ್ ಲಾ. Here it is the inverse square law. It is also obeys inverse square law. And the next one is it is a long range force. As we know that in the case of gravitational force, it is also a long range force, and here it is also a long range force. This force ಏನಾಗಿರುತ್ತಪ್ಪ ಅಂದ್ರೆ ಬಹಳ ಹೊತ್ತು ತಡ್ಕೊಂಡಿರ್ತದೆ. Next is it is also a central force. ಇದು ಕೂಡ ಏನಾಗಿರ್ತದಪ್ಪ ಅಂದ್ರೆ central force ಆಗಿರ್ತದೆ. ಅರ್ಥ ಆಗ್ತದೆ ಹೇಳೋದು? So these are the properties of electromagnetic force. ಅರ್ಥ ಆಗ್ತದೆ ಹೇಳೋದು? Okay. So this is about today's class.
let us discuss about the strong nuclear force and weak nuclear force in the next session. Okay, this much is enough I think. ಈಗಿನ ವೇಳೆ ನಿಮಗೆ ಸಾಕು ಅನ್ನಿಸ್ತದ. ಮುಂದೆ ಎರಡು ಕಾನ್ಸೆಪ್ಟ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಏನೇನು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ನಾವು for some fundamental forces in nature. One is gravitational force, electromagnetic force, strong nuclear force, weak nuclear force. So even though we have discussed what is gravitational force, expression for gravitational force, and then properties of gravitational force, and then we have discussed the electromagnetic force, definition for electromagnetic force, expression for electromagnetic force, and then important properties of electromagnetic force. Okay, one more thing here. Electromagnetic force is very stronger than gravitational force. How much it is stronger? ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರಬಹುದು? ಇದು ಎಷ್ಟು ಸ್ಟ್ರಾಂಗ್ ಅದ ಅಂದ್ರೆ 10 to the power of 36 times stronger than gravitational force. Gravitational force 1 ಇದ್ರೆ ಅದಕ್ಕಿಂತ 10⁻36ರಷ್ಟು ಸ್ಟ್ರಾಂಗ್ ಅದ. ಯಾವ್ದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅರ್ಥ ಆಗ್ತದ ನಾ ಹೇಳೋದು ಅರ್ಥ ಆಗ್ತದ ಅನ್ಕೊಂಡಿದ್ದೀನಿ. ನೋಡ್ರಿ, ಒಬ್ಬ ಮನುಷ್ಯ ನಾದ್ರಿ ನನ್ನ ಅಪೋಸಿಟ್ ಎಷ್ಟು ಜನ ಅದರಪ್ಪ ಅಂದ್ರೆ 10 ಮುಂದೆ 36 0ಗಳಾಗಿರ್ಬೇಕು. ನೋಡ್ರಿ, ಅರ್ಥ ಆಗ್ತದೆ ಹೇಳೋದು. ಅಷ್ಟು ಜನ ನನ್ನ ಮುಂದೆ ನಾ ಇರಬೇಕಂದ್ರೆ ಒಬ್ಬ ಸ್ಟ್ರಾಂಗ್ ಯಾರ ಮುಂದಿನವ್ರ. ಅರ್ಥ ಆಗ್ತದೆ ಹೇಳೋದು. ಮುಂದಿನವ್ರು ಎಷ್ಟು ಸ್ಟ್ರಾಂಗ್ ಅದಾರಪ್ಪ ಅಂದ್ರೆ 10⁻36. ಯಾರವ್ರ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತದೆ ಹೇಳೋದು. ಹಿಯರ್ ದ ಗ್ರಾವಿಟೇಷನಲ್ ಫೋರ್ಸ್ ಈಸ್ very weaker force in nature, as well as the electromagnetic force is very stronger, that too 10 to the power of 36 times greater than gravitational force. Okay, thank you.